ಇದೀಗ ಧರ್ಮಸ್ಥಳ ಕೇಸಲ್ಲಿ ಮತ್ತೊಂದು ಬಿಗ್ ಟ್ವಿಸ್ಟ್ ಸಿಗ್ತಾ ಇದೆ. ಧರ್ಮಸ್ಥಳ ಷಡ್ಯಂತ್ರಕ್ಕೆ ಬಂದ ಫಾರಿನ್ ಫಂಡ್ ಸದ್ದಿಲ್ಲದೆ ಎಂಟ್ರಿ ಕೊಡ್ತಾ ಕೇಂದ್ರ ತನಿಖಾ ಸಂಸ್ಥೆಗಳು ಎನ್ನುವಂತ ಪ್ರಶ್ನೆ ಇದೆ. ಇಲ್ಲಿ ಧರ್ಮಸ್ಥಳ ಷಡ್ಯಂತ್ರಕ್ಕೆ ಫಾರಿನ್ ನಿಂದ ಏನಾದ್ರೂ ಹಣ ಬಂದಿದೆಯಾ ಅನ್ನುವಂತ ಪ್ರಶ್ನೆ ಇದೆ. ಇಲ್ಲಿ ಸದ್ದಿಲ್ಲದೆ ಎಂಟ್ರಿ ಕೊಡ್ತಾ ಇದೆ ಕೇಂದ್ರ ತನಿಖಾ ಸಂಸ್ಥೆಗಳು. ಇಡಿ ತನಿಖೆ ಆರಂಭ ಆಗ್ತಾ ಇದೆ. ಎನ್ಐಎ ಅಖಾಡಕ್ಕೆ ಎಂಟ್ರಿ ಫಿಕ್ಸ್ ಆಗಿದೆಯಾ? ಹಾಗಾದ್ರೆ ತೆರೆಮರೆಯಲ್ಲಿ ನಡೆಯುತ್ತಿದೆ ಕೆಡ್ಡ ತೋಡುವ ಕೆಲಸ. ರೆಬಲ್ ಟಿವಿಯಲ್ಲಿ ಧರ್ಮಸ್ಥಳ ಷಡ್ಯಂತ್ರದ ಎಕ್ಸ್ಕ್ಲೂಸಿವ್ ಸ್ಟೋರಿ ಇದು. ಎಕ್ಸ್ಕ್ಲೂಸಿವ್ ಮಾಹಿತಿ ನಾವು ನಿಮ್ಗೆ ಕೊಡ್ತಾ ಇದ್ದೀವಿ. ಧರ್ಮಸ್ಥಳ ಕೇಸಲ್ಲಿ ಧರ್ಮಸ್ಥಳ ಷಡ್ಯಂತ್ರಕ್ಕೆ ಫಾರಿನ್ ನಿಂದ ಫಂಡ್ ಬರ್ತಾ ಇದೆಯಾ, ಫಾರಿನ್ ನಿಂದ ದುಡ್ಡು ಬರ್ತಾ ಇದೆಯಾ ಅನ್ನುವಂತ ಪ್ರಶ್ನೆ ಇದೆ. ಸದ್ದಿಲ್ಲದೆ ಎಂಟ್ರಿ ಕೊಡ್ತಾ ಇದೆ ಕೇಂದ್ರ ತನಿಖಾ ಸಂಸ್ಥೆಗಳು. ಕಾರಣ ಇಲ್ಲಿ ಈಗಾಗಲೇ ಇಡಿ ತನಿಖೆ ಆರಂಭ ಆಗಿದೆ. ಸ್ವತಃ ಇಡಿ ಇಲ್ಲಿ ಎಂಟ್ರಿ ಕೊಟ್ಟಿದೆ. ಇಡಿ ಒಮ್ಮೆ ಎಂಟ್ರಿ ಕೊಡ್ತು ಅಂತಂದ್ರೆ ಇಲ್ಲಿ ಎಲ್ಲವೂ ಕೂಡ ಜಾಲಾಡುತ್ತೆ. ಎಲ್ಲರ ಅಕೌಂಟ್ಸ್ಗಳು ಕೂಡ ಇಲ್ಲಿ ಜಾಲಾಡುತ್ತೆ. ಇಡಿ ಒಂದು ಕಡೆ ತನಿಖೆ ಆರಂಭ ಆಯ್ತು ಅಂತಂದ್ರೆ ಇಲ್ಲೆಲ್ಲರಿಗೂ ಕೂಡ ನಡುಕ ಶುರುವಾಗುತ್ತೆ. ಕಾರಣ ಇಲ್ಲಿ ಇಡಿ ತನಿಖೆಯ ಆ ರೀತಿ ಇದೆ. ಯಾರೇ ಏನೇ ಮಾಡಿದ್ರು ಕೂಡ ಎಲ್ಲಿಂದ ಹಣ ಬರ್ತಾ ಇದೆ, ಯಾವ ಅಕೌಂಟಿಗೆ ಬರ್ತಾ ಇದೆ, ಹೇಗ್ ಬರ್ತಾ ಇದೆ, ಪ್ರತಿಯೊಂದೂ ಕೂಡ ಇಲ್ಲಿ ತನಿಖೆ ಮಾಡ್ತಾರೆ ಇಡಿ ಅಧಿಕಾರಿಗಳು. ಹಾಗಾಗಿ ಇದೀಗ ಧರ್ಮಸ್ಥಳ ಕೇಸಲ್ಲಿ ಇಡಿ ದಿಢೀರಾಗಿ ಎಂಟ್ರಿ ಕೊಡ್ತು. ಇದೀಗ ತನಿಖೆ ಕೂಡ ಆರಂಭ ಆಗಿದೆ. ಅದರಲ್ಲೂ ಕೂಡ ಈಗ ಎನ್ಐಎ ಏನಾದ್ರೂ ಅಖಾಡಕ್ಕೆ ಬರುತ್ತಾ, ಏನಾದ್ರೂ ಎನ್ಐಎಗೆ ಹೋಗುತ್ತಾ ಈ ಕೇಸು ಅನ್ನುವಂತ ಪ್ರಶ್ನೆ ಇದೆ. ಕಾರಣ ಇಲ್ಲಿ ಬಿಜೆಪಿಯಿಂದ ಒತ್ತಾಯ ಬರ್ತಾ ಇರುವಂತದ್ದು ಧರ್ಮಸ್ಥಳ ಕೇಸನ್ನು ಎನ್ಐಎಗೆ ಕೊಡ್ಲೇಬೇಕು, ಅವಾಗಷ್ಟೇ ಇಲ್ಲಿ ತನಿಖೆ ಸರಿಯಾಗತ್ತೆ. ಯಾರ ಅಕೌಂಟಿಗೆ ಬಿಜೆಪಿ ಅವ್ರಿಗೆ ಬರ್ತಾ ಇದೆಯಾ, ಕಾಂಗ್ರೆಸ್ ಅವ್ರಿಗೆ ಬರ್ತಾ ಇದೆಯಾ? ಯಾಕೆ ಅಂತಂದ್ರೆ ಇಲ್ಲಿ ಆರೋಪಗಳು ಪ್ರತ್ಯಾರೋಪಗಳು ಹೆಚ್ಚಾಗಿದೆ. ಬಿಜೆಪಿ ಅವ್ರು ಹೇಳ್ತಾರೆ ಕಾಂಗ್ರೆಸ್ ಅವರ ಅಕೌಂಟಿಗೆ ಫಾರಿನ್ ನಿಂದ ಹಣ ಬರ್ತಾ ಇದೆ, ಹಾಗಾಗಿ ಇಷ್ಟೆಲ್ಲ ಮಾಡ್ತಿದ್ದಾರೆ ಅಂತ. ಮತ್ತೊಮ್ಮೆ ಕಾಂಗ್ರೆಸ್ ಅವ್ರು ಹೇಳ್ತಾರೆ ಇಲ್ಲ, ಬಿಜೆಪಿ ಅವರಿಗೆ ಇದೆಲ್ಲವೂ ದುಡ್ಡು ಬರ್ತಾ ಇರುವಂತದ್ದು, ಬಿಜೆಪಿ ಅವ್ರಿಗೆ ದುಡ್ಡು ಬರ್ತಾ ಇದೆ, ಫಂಡಿಂಗ್ ಬರ್ತಾ ಇದೆ, ಹಾಗಾಗಿ ಇಷ್ಟೆಲ್ಲ ಧರ್ಮಸ್ಥಳ ಚಲೋ ಅಂತೇಳಿ ಯಾತ್ರೆಗಳು ಮಾಡ್ತಿದ್ದಾರೆ, ಪ್ರತಿಭಟನೆಗಳು ಮಾಡ್ತಿದ್ದಾರೆ, ಏನೇನೋ ಸರ್ಕಸ್ ಮಾಡ್ತಿದ್ದಾರೆ. ಇದೆಲ್ಲವೂ ಕೂಡ ಅವರಿಗೆ ದುಡ್ಡು ಬರ್ತಾ ಇದೆ, ನಮಿಗಲ್ಲ ಅಂತೇಳಿ ಅವ್ರ ಮೇಲೆ ಹೇಳ್ತಾರೆ, ಇವ್ರ ಮೇಲೆ ಹೇಳ್ತಾರೆ. ಹಾಗಾಗಿ ಅದರಲ್ಲೂ ಕೂಡ ಈ ಕೇಸ್ನ ಎನ್ಐಎ ಕೊಡ್ಬೇಕು ಅಂತ ಹೇಳಿ ಒತ್ತಾಯ ಮಾಡ್ತಿದ್ರು. ಹಾಗಾಗಿ ಏನಾದ್ರೂ ಈ ಕೇಸ್ ಎನ್ಐಎಗೆ ಹೋಗುತ್ತಾ? ಬುರ್ಡೆ ಷಡ್ಯಂತ್ರ ಬಯಲಿಗೆ ಎನ್ಐಎ ತನಿಖೆಗೆ ಪಟ್ಟು ಹಿಡಿದಿದ್ದಾರೆ ಬಿಜೆಪಿಯವರು. ಪ್ರಕರಣ ಎನ್ಐಎ ತನಿಖೆಗೆ ವಹಿಸುವಂತೆ ವಿಪಕ್ಷಗಳ ಪಟ್ಟು ಇಲ್ಲಿ ಕೇಳಿ ಬರ್ತಾ ಇದೆ. ಕೇಂದ್ರದಲ್ಲಿ ಪ್ರಭಾವ ಬಳಸಲು ಮುಂದಾಗಿದ್ದಾರೆ ಕುಮಾರಸ್ವಾಮಿ. ಸಂಘ ಪರಿವಾರ ಬಿಜೆಪಿ ನಾಯಕರ ಜೊತೆ ಎಚ್ಡಿಕೆ ಚರ್ಚೆ ನಡೆಸಿದ್ದಾರೆ. ಈಗಾಗಲೇ ಜೆಡಿಎಸ್ ವತಿಯಿಂದ ಧರ್ಮಸ್ಥಳ ಚಲೋ ಯಾತ್ರೆ ಹಮ್ಮಿಕೊಂಡಿದ್ರು. ದೊಡ್ಡ ಮಟ್ಟದಲ್ಲಿ ಯಾತ್ರೆಯನ್ನ ಹಮ್ಮಿಕೊಂಡು ಅಲ್ಲಿ ಹೋಗಿ ಪ್ರತಿಭಟನೆ ಮಾಡಿದ್ರು. ಒಂದು ವೇದಿಕೆ ಕಾರ್ಯಕ್ರಮ ಕೂಡ ಮಾಡಿದ್ರು. ನಿಖಿಲ್ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ಒಂದು ವೇದಿಕೆ ಕಾರ್ಯಕ್ರಮ ಮಾಡಿ ಆ ಒಂದು ಕಾರ್ಯಕ್ರಮದಲ್ಲಿ ಧರ್ಮಾಧಿಕಾರಿ ವೀರೇಂದ್ರ ಹೆಗಡೆ ಅವರನ್ನು ಕೂಡ ಭೇಟಿಯಾಗ್ತಾರೆ. ಭೇಟಿಯಾಗಿ ಅದೇ ಕಾರ್ಯಕ್ರಮದಲ್ಲಿ ವೀರೇಂದ್ರ ಹೆಗಡೆ ಅವರು ಕೂಡ ಮಾತನಾಡ್ತಾರೆ. ಅಂದ್ರೆ ಕುಮಾರಸ್ವಾಮಿ ಬಗ್ಗೆ ಹೆಚ್ಚಾಗಿ ಅವರು ಮಾತನಾಡ್ತಾರೆ. ಎಚ್.ಡಿ. ಕುಮಾರಸ್ವಾಮಿ ಅವರ ಜೊತೆ ನಮ್ಮ ಒಡನಾಟ ತುಂಬಾ ಚೆನ್ನಾಗಿದೆ. ಇತ್ತೀಚೆಗೆ ಅಷ್ಟೇ ಭೇಟಿ ಆಗ್ತಿಲ್ಲ, ಈ ಹಿಂದೆ ದೆಹಲಿಯಲ್ಲಿ ಸುಮಾರು ಸಲ ನಾವು ಭೇಟಿಯಾಗಿದ್ದೀವಿ. ಒಳ್ಳೆಯ ಒಡನಾಟ ಇದೆ, ಅವರ ಮೇಲೆ ಒಳ್ಳೆ ನಂಬಿಕೆ ಇದೆ. ಧರ್ಮಸ್ಥಳ ಕೇಸಲ್ಲಿ ನಮ್ಮ ಪರವಾಗಿ ಬಂದಿದ್ದಾರೆ, ನಮ್ಮ ಕ್ಷೇತ್ರದ ಪರವಾಗಿ ಬಂದಿದ್ದಾರೆ, ಸತ್ಯ ಹೊರಗೆ ಬರಲಿ ಅಂತ ಹೇಳ್ತಿದ್ದಾರೆ. ನಿಜವಾಗ್ಲೂ ಇದು ಸಂತೋಷದ ವಿಚಾರ ಅಂತ ಹೇಳಿ ಧರ್ಮಾಧಿಕಾರಿ ಕೂಡ ಹೇಳಿರ್ತಾರೆ. ಇದೀಗ ಎಚ್ಡಿಕೆ ಅವರು ಸಂಘ ಪರಿವಾರ ಬಿಜೆಪಿ ನಾಯಕರ ಜೊತೆ ಚರ್ಚೆ ನಡೆಸಿದ್ದಾರಂತೆ. ಕೇಂದ್ರದಲ್ಲಿ ಪ್ರಭಾವ ಬಳಸಲು ಮುಂದಾಗಿದ್ದಾರೆ ಕುಮಾರಸ್ವಾಮಿ. ಎನ್ಐಎಗೆ ಈ ಒಂದು ತನಿಖೆಯನ್ನ ಕೊಡಬೇಕು ಅಂತ ಹೇಳಿ ಪಟ್ಟು ಹಿಡಿದಿದ್ದಾರೆ. ಒಂದು ಕಡೆ ಬಿಜೆಪಿಯವರು ಆಗ್ರಹ ಮಾಡ್ತಿದ್ರು, ಧರ್ಮಸ್ಥಳದಲ್ಲೇ ಹೋಗಿ ಪ್ರತಿಭಟನೆಗಳನ್ನ ಮಾಡಿರೋದು ಉಂಟು. ಅದರಲ್ಲೂ ಕೂಡ ಅದಾದ ಬಳಿಕ ಒಂದ್ 2-3 ಸಲ ಬಿಜೆಪಿ ಅವರು ರ್ಯಾಲಿ ಹಮ್ಮಿಕೊಂಡಿದ್ರು, ಸಮಾವೇಶಗಳನ್ನ ಮಾಡಿದ್ರು ಧರ್ಮಸ್ಥಳದಲ್ಲಿ. ಇದಾದ ಬಳಿಕ ಜೆಡಿಎಸ್ ಅವರು ಕೂಡ ಒಂದು ದೊಡ್ಡ ಮಟ್ಟದಲ್ಲಿ ರ್ಯಾಲಿ ಮಾಡ್ತಾರೆ. ಅಲ್ಲಿ ಹೋಗಿ ಸಮಾವೇಶ, ವೇದಿಕೆ ಕಾರ್ಯಕ್ರಮ ಎಲ್ಲವೂ ಕೂಡ ಮಾಡ್ತಾರೆ. ಅಂದ್ರೆ ಇಷ್ಟೆಲ್ಲ ಆಗ್ತಾ ಇದ್ರು ಕೂಡ ರಾಜ್ಯ ಸರ್ಕಾರ ಯಾಕೆ ಸುಮ್ಮನೆ ಇದೆ? ದುಡ್ಡು ಬರ್ತಾ ಇದೆ ಅಂತ ಹೇಳಿ ಒಂದು ಕಡೆ ಆರೋಪಗಳು ಕೇಳಿ ಬರ್ತಾ ಇದೆ. ಯಾವ ಪಕ್ಷಕ್ಕೆ ದುಡ್ಡು ಬರ್ತಾ ಇದೆ, ಎಲ್ಲಿಂದ ಬರ್ತಾ ಇದೆ, ಹೊರದೇಶದಿಂದ ಬರ್ತಾ ಇದೆ, ಅದೇನೋ ಫಂಡಿಂಗ್ ಬರ್ತಾ ಇದೆ ಅಂತ ಹೇಳ್ತಾರೆ. ಆದ್ರೆ ಇಲ್ಲಿ ಯಾವುದೂ ಕೂಡ ಪಕ್ಕ ಕನ್ಫರ್ಮ್ ಆಗ್ತಿಲ್ಲ. ಹಾಗಾಗಿ ಇದೀಗ ಒಂದು ಕಡೆ ಏನೋ ಇಡಿ ಎಂಟ್ರಿ ಕೊಟ್ಟಿದೆ, ಹೌದು. ಮತ್ತೊಂದು ಕಡೆ ಎಚ್.ಡಿ. ಕುಮಾರಸ್ವಾಮಿ ಪಟ್ಟು ಹಿಡಿದಿದ್ದಾರೆ. ಅಂದ್ರೆ ಈ ಕೇಸ್ ಏನಿದೆ ಎನ್ಐಎಗೆ ಕೊಟ್ಟೆ ನಾವು ಕೇಳೋದು, ಇಲ್ಲಿ ಸರಿಯಾಗಿ ತನಿಖೆ ಆಗಬೇಕು ಅಂತಂದ್ರೆ ಎನ್ಐಎ ಕೊಡಬೇಕು ಅಂತ ಹೇಳಿ. ಆದ್ರೆ ಈಗಾಗಲೇ ಗೃಹ ಸಚಿವ ಪರಮೇಶ್ವರ್ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ. ನೋಡಿ, ಯಾರು ಏನೇ ಪಟ್ಟು ಹಿಡಿದ್ರು ಅಷ್ಟೇ, ಯಾರು ಏನೇ ಹೇಳಿದ್ರು ಅಷ್ಟೇ. ಈಗಾಗಲೇ SIT ಅವರು ಈ ಒಂದು ಕೇಸಲ್ಲಿ
ತನಿಖೆ ಮಾಡ್ತಿದ್ದಾರೆ. ತನಿಖೆ ಮಾಡುವಂಥ ಸಂದರ್ಭದಲ್ಲಿ ನಾವು ಯಾಕೆ ಈ ಕೇಸ್ನ NIA ಕೊಡಬೇಕು? SIT ಅಧಿಕಾರಿಗಳ ಮೇಲೆ ಅವ್ರಿಗೆ ನಂಬಿಕೆ ಇಲ್ವಾ? ಅವರೇನು ಸರಿಯಾಗಿ ಕೆಲಸ ಮಾಡ್ತಿಲ್ವಾ? ಡೇ ಒನ್ನಿಂದನೂ ಕೂಡ ಸರಿಯಾಗಿ ತನಿಖೆ ಮಾಡ್ತಿದ್ದಾರೆ. ಇನ್ನೂ ತನಿಖೆ ಮುಗ್ದೇ ಇಲ್ಲ. ಒಂದು 50% ತನಿಖೆ ಕೂಡ ಇನ್ನೂ ಆಗಲಿಲ್ಲ. ಇನ್ನೂ ಕೇಸ್ ಸಾಲ್ವ್ ಆಗಲೇ ಇಲ್ಲ. ಅದ್ರ ಮಧ್ಯದಲ್ಲಿ ನಾವು ಹೇಗೆ ತಾನೇ NIA ಕೊಡಬೇಕು ಆ ಕೇಸು? ಹಾಗಾದರೆ BJP ಸರ್ಕಾರ ಇರುವಂಥ ಸಂದರ್ಭದಲ್ಲಿ ಯಾವ ಕೇಸ್ನ ಅವ್ರು ಹೋಗ್ಬಿಟ್ಟು NIA ಕೊಟ್ಟಿದ್ರು? ಯಾವ ಕೇಸ್ ಸಾಲ್ವ್ ಆಗಿದೆ NIA ಕೊಟ್ಟು? ಯಾವುದಾದ್ರೂ ಒಂದು ಉದಾಹರಣೆ ತೋರಿಸಿ ಅಂತ ಹೇಳಿ ಒಂದು ಕಡೆ ಕಾಂಗ್ರೆಸ್ ಪಕ್ಷದ ನಾಯಕರು ಮಾತನಾಡ್ತಾ ಇದ್ರು. ಇದೀಗ NIA ಕೊಡಬೇಕು ಅಂತ ಹೇಳಿ BJP JDS ಅವರು ಆಗ್ರಹ ಮಾಡ್ತಿದ್ದಾರೆ. ಗೃಹ ಸಚಿವ ಅಮಿತ್ ಶಾ ಬಳಿ ಮನವಿಗೆ ತೀರ್ಮಾನ ಮಾಡಿಕೊಂಡಿದ್ದಾರೆ. ಅಮಿತ್ ಶಾ ಭೇಟಿಯಾಗಿ ಚರ್ಚೆ ನಡೆಸಲಿದ್ದಾರೆ. STK ದಾಖಲೆಗಳ ಸಮೇತ ಸುಮಾರು 2-3 ದಿನಗಳಲ್ಲಿ ಅಮಿತ್ ಶಾಗೆ ಭೇಟಿಯಾಗುವಂತ ಸಾಧ್ಯತೆ ಇದೆ. ಈಗಾಗಲೇ ಬ್ರೂಡೆ ಕೇಸ್ಗೆ ಸಂಬಂಧಿಸಿದಂತೆ ಮಾಹಿತಿ ಕೂಡ ಪಡೆದಿದ್ದಾರೆ. ಸಾಕಷ್ಟು ಮಾಹಿತಿ ದಾಖಲೆಗಳನ್ನ ಕಲೆ ಹಾಕಿದ್ದಾರೆ STK. ಹಾಗಾಗಿ ಬಹುಶಃ ಇನ್ನು 2-3 ದಿನಗಳಲ್ಲಿ ಅಮಿತ್ ಶಾಗೆ ಭೇಟಿಯಾಗಿ ಅಲ್ಲಿಂದ ಏನಾದ್ರೂ ಮಾಡಬಹುದಾ? ರಾಜ್ಯ ಸರ್ಕಾರದಿಂದ ಇಲ್ಲಿ ಏನೂ ಆಗ್ತಾ ಇಲ್ಲ. ಅಂದ್ರೆ ಎರಡೂ ಪಕ್ಷಗಳಿಂದ ಇಲ್ಲಿ ಒತ್ತಾಯ ಬರ್ತಾ ಇದೆ, NIAಗೆ ಕೊಡಿ ಅಂತ. ಆದ್ರೆ ಇಲ್ಲಿ ಸ್ಪಷ್ಟವಾಗಿ ಹೇಳ್ತಿದ್ದಾರೆ, ನೋ ಚಾನ್ಸ್, ಇಲ್ಲಿ NIAಗೆ ಕೊಡುವಂತ ಸೀನೇ ಇಲ್ಲ. ಈಗಾಗಲೇ SIT ಅವ್ರು ಕೆಲಸ ಮಾಡ್ತಿದ್ದಾರೆ. ಅವರು ತನಿಖೆ ಮುಗಿಯೋವರೆಗಾದ್ರೂ ತಡ್ಕೊಳ್ಳಿ. ಇಷ್ಟು ದಿನ ಯಾಕೆ ಸುಮ್ಮನೆ ಇದ್ರಿ? ಹಾಗಾದ್ರೆ ಇವಾಗ ಯಾಕೆ ಇದೆಲ್ಲ ಹೇಳ್ತಾ ಇದ್ದೀರಾ ಅಂತ ಹೇಳಿ CM ಕೂಡ ಹೇಳಿಕೆ ಕೊಟ್ಟಿದ್ರು, ವಾಗ್ದಾಳಿ ನಡೆಸಿದ್ರು. ನೋಡಿ, ಯಾವಾಗ SIT ರಚನೆ ಆಯಿತು, SIT ರಚನೆ ಆದ ನಂತರವೇ ಇಲ್ಲಿ ಧರ್ಮಸ್ಥಳದಲ್ಲಿ ಸದ್ಯಕ್ಕೆ ಅಂಥ ಘಟನೆಗಳೇನೂ ಆಗಲಿಲ್ಲ ಅನ್ನುವಂಥದ್ದು ಒಂದು ಕಡೆ ಪ್ರೂವ್ ಆಗಿದೆ. ಆದರೂ ಕೂಡ NIAಗೆ ಯಾಕೆ ಕೊಡಬೇಕು? SIT ರಚನೆ ಆದಮೇಲೆ ಅಲ್ವಾ ಇಷ್ಟೆಲ್ಲ ಗೊತ್ತಾಗಿರುವಂಥದ್ದು. ಸದ್ಯ ನಿರಾಳ ಸಿಕ್ಕಿದೆ ಎಲ್ಲರಿಗೂ ಕೂಡ. ಹೌದು, ಎಲ್ಲೋ ಒಂದು ರೀತಿ ಧರ್ಮಸ್ಥಳದಲ್ಲಿ ಇಷ್ಟೆಲ್ಲ ಆಗ್ಲಿಲ್ವೇನೋ ಅನ್ನುವಂಥದ್ದು ಇಲ್ಲಿ ಗೊತ್ತಾಗ್ತಾ ಇದೆ. ಇಷ್ಟೆಲ್ಲ ಆಗಿದ್ದು ಕೇವಲ SIT ಇಂದ. ಇದೀಗ SITಗೆ ಬೇಡ ಕೇಸು, NIAಗೆ ಕೊಡಿ ಅಂತ ಹೇಳ್ತಾರೆ. ಇದು ಎಷ್ಟರ ಮಟ್ಟಿಗೆ ಸರಿ? ನಿಮ್ಮ ಸರ್ಕಾರ ಆಡಳಿತದಲ್ಲಿ ಇರುವಂಥ ಸಂದರ್ಭದಲ್ಲಿ ನೀವು ಯಾವ ಕೇಸ್ ಕೊಟ್ಟಿದ್ದೀರಾ? ಯಾವ ಕೇಸಲ್ಲಿ NIAಯಲ್ಲಿ ಸಾಲ್ವ್ ಆಗಿದೆ? ಉದಾಹರಣೆ ಕೊಡಿ ಅಂತೇಳಿ ಪ್ರಶ್ನೆ ಮಾಡ್ತಾರೆ. ಒಂದು ಕಡೆ ಗೃಹ ಸಚಿವರು ಕೂಡ ಈಗಾಗಲೇ ಕ್ಲಾರಿಟಿ ಕೊಟ್ಟಿದ್ದಾರೆ, ಈ ಕೇಸಲ್ಲಿ NIA ಸದ್ಯಕ್ಕೆ ಎಂಟ್ರಿ ಆಗೋದಿಲ್ಲ ಅಂತೇಳಿ. ಆದರೂ ಕೂಡ ಅಮಿತ್ ಶಾ ಅವರನ್ನ ಭೇಟಿ ಮಾಡಿ ಬಹುಶಃ ಈ ಒಂದು ಕೇಸಲ್ಲಿ ತೀರ್ಮಾನ ಆಗುವಂಥ ಸಾಧ್ಯತೆ ಇದೆ. ಈಗಾಗಲೇ ಎಲ್ಲ ದಾಖಲೆಗಳನ್ನ ರೆಡಿ ಮಾಡಿಟ್ಕೊಂಡಿದ್ದಾರೆ STK. ಎಲ್ಲ ದಾಖಲೆಗಳ ಸಮೇತ ಅಮಿತ್ ಶಾ ಬಳಿ ಮನವಿ ಮಾಡಿಕೊಳ್ಳುವಂಥ ಸಾಧ್ಯತೆ ಇದೆ. ಇನ್ನು 2-3 ದಿನಗಳಲ್ಲಿ ಭೇಟಿಯಾಗಿ ಚರ್ಚೆ ಮಾಡ್ತಾರೆ. ಏನು ಚರ್ಚೆ ಆಗುತ್ತೆ, ಏನು ತೀರ್ಮಾನ ಆಗುತ್ತೆ? ಸದ್ಯ SIT ಅವರೇ ಇನ್ನೂ ಈ ಒಂದು ತನಿಖೆ ಮುಗಿಸಿಲ್ಲ. ಸದ್ಯ ಇನ್ನೂ 50% ಕೂಡ ತನಿಖೆ ಆಗಿಲ್ಲ. ಆದರೂ ಕೂಡ ಸೆಂಟ್ರಲ್ಲಿ ಇದೀಗ ಕುಮಾರಸ್ವಾಮಿ ಅವರು ಎಲ್ಲ ದಾಖಲೆಗಳನ್ನು ಹಿಡ್ಕೊಂಡು ಇದೀಗ ಅಮಿತ್ ಶಾ ಅವರಿಗೆ ಭೇಟಿ ಮಾಡಲು ಹೊರಟಿದ್ದಾರೆ. ಇನ್ನೇನು 2-3 ದಿನಗಳಲ್ಲಿ ಬಹುಶಃ ಭೇಟಿ ಆಗ್ತಾರೆ. ಭೇಟಿಯಾಗಿ ಈ ಒಂದು ಕೇಸಲ್ಲಿ ಏನು ತೀರ್ಮಾನ ಆಗುತ್ತೆ, ಅಮಿತ್ ಶಾ ಏನು ಹೇಳ್ತಾರೆ ಅನ್ನೋಂಥದ್ದು ಗೊತ್ತಿಲ್ಲ. ಸಾಕಷ್ಟು ಮಾಹಿತಿ ದಾಖಲೆ ಎಲ್ಲವೂ ಕೂಡ ಕಲೆ ಹಾಕಿ ಪ್ರೂಫ್ ಸಮೇತ ಹೋಗ್ತಿದ್ದಾರಂತೆ STK ಅವರು. ಇನ್ನು NIA ತನಿಖೆಗೆ ನಾವು ಕೊಡಲ್ಲ, ಅವರು ಮಾಡ್ಕೊಳ್ಳಿ ಬೇಕಾದ್ರೆ. NIA ತನಿಖೆ ಅಗತ್ಯ ಇಲ್ಲ ಅಂತಿದೆ ರಾಜ್ಯ ಸರ್ಕಾರ. ಈಗಾಗಲೇ ಪ್ರಕರಣದ ಬಗ್ಗೆ ತನಿಖೆ SIT ಮಾಡ್ತಾ ಇದೆ. NIA ತನಿಖೆ ಮಾಡೋದಿದೆ, ಮಾಡ್ಲಿ, ಅಭ್ಯಂತರ ಇಲ್ಲ. NIA ತನಿಖೆಗೆ ನಾವಂತೂ ಕೊಡೋದಿಲ್ಲ, ಅವರೇ ಬೇಕಾದ್ರೆ ಮಾಡ್ಕೊಳ್ಳಿ ಅಂತ ಹೇಳಿ ರಾಜ್ಯ ಸರ್ಕಾರ ಒಂದು ಕಡೆ ಹೇಳ್ತಾ ಇದೆ. NIA ತನಿಖೆ ಅಗತ್ಯ ಇಲ್ಲ ಅಂತ ಹೇಳ್ತಾ ಇದೆ. ಆದ್ರೂ ಕೂಡ ನಿಮಗೇನಾದ್ರೂ NIAಗೆ ಕೊಡಬೇಕು ಅನ್ನುವಂತ ಆಸೆ ಇದ್ರೆ ಮಾಡ್ಕೊಳ್ಳಿ ಬಿಡಿ ಅಂತ ಹೇಳ್ತಾ ಇದೆ. ಈಗಾಗಲೇ ಪ್ರಕರಣದ ಬಗ್ಗೆ ತನಿಖೆ ನಡೀತಾ ಇದೆ. SIT ಅಧಿಕಾರಿಗಳು ಸರಿಯಾದ ರೀತಿಯಲ್ಲಿ ತನಿಖೆ ಮಾಡ್ತಿದ್ದಾರೆ. ಆದ್ರೂ ಕೂಡ ಇಲ್ಲಿ NIAಗೆ ಕೊಡುವಂತ ಅವಶ್ಯಕತೆ ಇಲ್ಲ. ಆದ್ರೂ ನಿಮಗೆ ಸಮಾಧಾನ ಆಗ್ತಿಲ್ಲ ಅಂತಂದ್ರೆ ಹೋಗಿ ನೀವೇ ಬೇಕಾದ್ರೆ NIAಗೆ ಈ ಒಂದು ಕೇಸ್ ಕೊಟ್ಟು ತನಿಖೆ ಮಾಡಿಸಿ, ಮಾಡೋದಾದ್ರೆ ಮಾಡ್ಕೊಳ್ಳಿ, ನಮಗಂತೂ ಏನೋ ಅಭ್ಯಂತರ ಇಲ್ಲ ಅಂತ ಹೇಳಿ ಸಿದ್ದರಾಮಯ್ಯ ಅವರು ಈಗಾಗಲೇ ಹೇಳಿದ್ರು. ಒಂದು ಕಡೆ ಗೃಹ ಸಚಿವರು ಹೇಳಿದ್ರು, ಯಾವುದೇ ಕಾರಣಕ್ಕೆ ಇಲ್ಲಿ NIAಗೆ ನಾವು ಕೊಡೋದಿಲ್ಲ, ಆ ಪ್ರಶ್ನೆಯೇ ಇಲ್ಲ. ಯಾರು ಏನಾದರೂ ಮಾಡಲಿ, ಯಾವ ಧರ್ಮಸ್ಥಳ ಚಲೋ ಯಾತ್ರೆ ಮಾಡಿದ್ರು ಅಷ್ಟೇ, NIAಗಂತೂ ನಾವು ಕೊಡೋದಿಲ್ಲ ಸದ್ಯಕ್ಕೆ. ಇದರಲ್ಲಿ ಏನಾಗುತ್ತೋ ಎಲ್ಲವೂ ಕ್ಲಾರಿಟಿ ಸಿಗಬೇಕು, ವರದಿ ಬರಬೇಕು, ಅದಾದ ಬಳಿಕವೇ ಇಲ್ಲಿ ತೀರ್ಮಾನ ಆಗುತ್ತೆ ಅಂತ. ಆದರೆ ಇಲ್ಲಿ ಸಿದ್ದರಾಮಯ್ಯ ಅವರು ಹೇಳಿರ್ತಾರೆ ನೋಡಿ, BJP ಅವರಿಗೆ ಅಥವಾ JDS ಅವರಿಗೆ ಈ ರೀತಿಯಾಗಿ ಏನಾದರೂ ಧರ್ಮಸ್ಥಳ ಕೇಸಲ್ಲೂ ಕೂಡ ರಾಜಕೀಯ ಮಾಡಬೇಕು ಅನ್ನುವಂಥ ಆಸೆ ಇದ್ದರೆ, ಈ ಕೇಸ್ ಏನಾದರೂ NIAಗೆ ಕೊಡಬೇಕು ಅಂತ ತೀರ್ಮಾನ ಮಾಡ್ಕೊಂಡಿದ್ರೆ ಬೇಕಾದರೆ ಕೊಡಲಿ, ನಮಗೇನು ಅಭ್ಯಂತರ ಇಲ್ಲ, ಅದು ಅವ್ರಿಗೆ ಬಿಟ್ಟಿದ್ದು ಅಂಥೇಳಿ ಈಗಾಗಲೇ CM ಸಿದ್ದರಾಮಯ್ಯ ಅವರು ಕೂಡ ಹೇಳಿದ್ದಾರೆ.
ಕಾರಣ ಇಲ್ಲಿ ಒಬ್ಬ ಹಿಂದೂ ಅಂತಂದ್ರೆ ಈ ರೀತಿಯಾಗಿ ಅಪಪ್ರಚಾರ ಮಾಡೋದಲ್ಲ. ನಮ್ಮ ಸನಾತನ ಧರ್ಮದಲ್ಲಿ ಅಪಪ್ರಚಾರ ಮಾಡೋದನ್ನ ನಾವು ಒಪ್ಪೋದಿಲ್ಲ. ಮೊದಲು ಮಾನವೀಯತೆ ಇದೆಯಾ ಅದನ್ನ ನೋಡ್ಕೊಳ್ಳಿ. ಯಾಕೆ ಈ ರೀತಿಯಾಗಿ ರಾಜಕಾರಣ ಮಾಡ್ತಿದ್ದೀರಾ ಧರ್ಮಸ್ಥಳ ಕೇಸಲ್ಲಿ? ಬಿಜೆಪಿ ಅವರು ಅಷ್ಟೇ, JDS ಅವರು ಅಷ್ಟೇ, ಎಲ್ಲರೂ ಕೂಡ ಇಲ್ಲಿ ರಾಜಕಾರಣ ಮಾಡ್ತಿದ್ದೀರಾ. ಬೇಕಾದ್ರೆ ಸಮಯ ಬಂದ್ರೆ ನಿಮ್ಮ ಮನೆಗಳಲ್ಲೂ ಕೂಡ ನೀವು ರಾಜಕಾರಣ ಮಾಡ್ತೀರಾ ಅಂತೇಳಿ ವಾಗ್ದಾಳಿ ನಡೆಸಿದ್ರು CM ಸಿದ್ದರಾಮಯ್ಯ. ಅಗತ್ಯ ಬಿದ್ರೆ ನಿಮ್ಮ ಮನೆಗಳಲ್ಲೂ ನೀವು ಬಿಡೋದಿಲ್ಲ, ಅಲ್ಲೂ ಕೂಡ ರಾಜಕಾರಣ ಮಾಡ್ತೀರಾ. ಬರೀ ಸುಳ್ಳು ಹೇಳೋದು ಬಿಟ್ರೆ ಇನ್ನೇನು ತಾನೇ ಗೊತ್ತಿದೆ ಬಿಜೆಪಿಯವರಿಗೆ? ನಮಗಂತೂ ಅಭ್ಯಂತರ ಇಲ್ಲ, ಬೇಕು ಅಂತಂದ್ರೆ ನೀವು NIAಗೆ ಕೊಟ್ಕೊಳ್ಳಿ ಅಂತ CM ಸಿದ್ದರಾಮಯ್ಯ ಅವರು ಕೂಡ ಹೇಳಿದ್ರು. ಇನ್ನು ಧರ್ಮಸ್ಥಳ ಕೇಸ್ ಪ್ರಾಥಮಿಕ ತನಿಖೆ ಆರಂಭಿಸಿದೆ ಇಡಿ. NGOಗಳಿಂದ ಫಂಡಿಂಗ್ ಆಗಿದೆಯಾ ಅಂತ ಹೇಳಿ ಅನುಮಾನ ಇದೆ. ಇಲ್ಲಿ 5 ವರ್ಷಗಳ ವಹಿವಾಟಿನ ಬಗ್ಗೆ ಎಲ್ಲಾ ಮಾಹಿತಿಯನ್ನ ಪಡಿತಾ ಇದ್ದಾರೆ. ಮಾಹಿತಿ ನೀಡಲು ಬ್ಯಾಂಕ್ ಇಡಿ ಅಧಿಕಾರಿಗಳಿಂದ ಪತ್ರ ಕೂಡ ಹೋಗಿದೆ. ವಿದೇಶದಿಂದ ಖಾತೆಗೆ ಹಣ ಬಂದಿರುವ ಕುರಿತು ಮಾಹಿತಿಯಲ್ಲಿ ಕಲೆ ಹಾಕ್ತಾ ಇದ್ದಾರೆ. ಅದಕ್ಕೆ ಸಂಬಂಧಿಸಿದ ಪ್ರತಿಗಳನ್ನ ನೀಡುವಂತೆ ಇಡಿ ಪತ್ರ ಕೊಟ್ಟಿದೆ. ಒಡಿನಾಡಿ ಸಂವಾದ ಸಂಸ್ಥೆಗಳ ಬ್ಯಾಂಕ್ ಖಾತೆ ಮಾಹಿತಿಯಲ್ಲಿ ಪಡಿಬೇಕು. ವಿದೇಶದಿಂದ ಖಾತೆಗೆ ಹಣ ಬಂದ್ರೆ ಅದಕ್ಕೆ ಕಾರಣ ಏನು, ಹೇಗ್ ಬಂತು, ಯಾರಿಂದ ಬಂದಿದೆ, ಯಾವ ಅಕೌಂಟ್ಗೆ ಬಂದಿದೆ ಎಲ್ಲವೂ ಕೂಡ ಇಲ್ಲಿ ಮಾಹಿತಿ ಕೊಡಬೇಕು ಅಂತ ಹೇಳಿ ಬ್ಯಾಂಕ್ಗಳಿಗೆ ಪತ್ರದ ಮೂಲಕ ಇಡಿ ಅಧಿಕಾರಿಗಳು ಮನವಿ ಮಾಡಿಕೊಂಡಿದ್ದಾರೆ. ಸದ್ಯದಲ್ಲಿ ಇಲ್ಲಿ ಇಡಿ ಅಧಿಕಾರಿಗಳೇನು ಇದೀಗ ಎಂಟ್ರಿ ಕೊಟ್ಟಿದ್ದಾರೆ. ಇಷ್ಟು ದಿನ ಹೇಳಲಾಗ್ತಾ ಇತ್ತು, ಬಹುಶಃ ಇಲ್ಲಿ ಒಂದು ಕಡೆ ಬಿಜೆಪಿ ಅವರು ಹೇಳ್ತಾ ಇದ್ರು, ಅಂದ್ರೆ ಯೂಟ್ಯೂಬರ್ಸ್ ಅಕೌಂಟಿಗೆ, ಅದರಲ್ಲೂ ವಿಶೇಷವಾಗಿ ಮೊಹಮ್ಮದ್ ಸಮೀರ್ ಯೂಟ್ಯೂಬರ್ ಏನಿದ್ದಾನೆ ಇವನ ಅಕೌಂಟಿಗೆ ಹೊರದೇಶದಿಂದ ಲಕ್ಷ ಹಣ ಬಂದಿದೆ. ಇದೆಲ್ಲವೂ ಕೂಡ ಬೇರೆನೇ ಪ್ಲಾನ್ ಆಗ್ತಾ ಇದೆ, ಬೇರೆನೇ ಷಡ್ಯಂತ್ರ ನಡೆದಿದೆ ಅಂತ ಹೇಳಿ ಬಿಜೆಪಿ ಅವರು ಆರೋಪ ಮಾಡ್ತಾ ಇದ್ರು. ಇದೇ ಒಂದು ಹಿನ್ನೆಲೆ ಇದೀಗ ಇದೆಲ್ಲವೂ ಕೂಡ ಗಮನದಲ್ಲಿ ಇಟ್ಕೊಂಡು ಇಡೀ ತನಿಖೆ ಆರಂಭ ಮಾಡಿದೆ. ಹಾಗಾಗಿ NGOಗಳಿಂದ ಫಂಡಿಂಗ್ ಆಗಿದೆಯಾ ಅಂತ ಹೇಳಿ ಎಲ್ಲವೂ ಕೂಡ ಇಲ್ಲಿ ತನಿಖೆ ಆಗಬೇಕು. ಹಾಗಾಗಿ ಬ್ಯಾಂಕ್ಗಳಿಗೆ ಪತ್ರ ಕೊಟ್ಟಿದ್ದಾರೆ. ಎಲ್ಲವೂ ಇಲ್ಲಿ ಮಾಹಿತಿ ಕೊಡಬೇಕು. ಅಂದರೆ ವಿದೇಶದಿಂದ ಖಾತೆಗೆ ಹಣ ಬಂದಿದೆಯಾ, ಯಾವ ಖಾತೆಗೆ ಬಂದಿದೆ, ಏನಕ್ಕೆ ಬಂದಿದೆ, ಯಾರು ಕಳಿಸಿದ್ದಾರೆ, ಎಲ್ಲವೂ ಕೂಡ ಇಲ್ಲಿ ಕಾರಣಗಳು ಏನೇನಿದೆ ಎಲ್ಲವೂ ಕೂಡ ಇಲ್ಲಿ ಗೊತ್ತಾಗಬೇಕು ಅಂತ ಹೇಳಿ ಬ್ಯಾಂಕ್ಗಳಿಗೆ ಪತ್ರದ ಮೂಲಕ ಇಡಿ ಅಧಿಕಾರಿಗಳು ಮನವಿ ಮಾಡಿಕೊಂಡಿದ್ದಾರೆ. ಇನ್ನು ಚಿನ್ನಯ್ಯ ಮಹಜರು ವೇಳೆ ಚಾಣಾಕ್ಷತೆ ಮೆರೆದಿದ್ದಾರೆ SIT ಅಧಿಕಾರಿಗಳು. ಚಿನ್ನಯ್ಯ ಮಹಜರು ಬಗ್ಗೆ ರೆಬಲ್ ಟಿವಿಯಲ್ಲೇ ಎಕ್ಸ್ಕ್ಲೂಸಿವ್ ಸುದ್ದಿ ಇದು. ಮಹಜರು ಪಂಚನಾಮೆಗೆ ಸರ್ಕಾರಿ ಅಧಿಕಾರಿಗಳ ಬಳಕೆ. ಬೆಳ್ತಂಗಡಿ ತಾಲೂಕಿನ ಗ್ರಾಮ ಪಂಚಾಯಿತಿ ಕಾರ್ಯದರ್ಶಿಗಳ ಬಳಕೆ ಆಗ್ತಾ ಇದೆಯಾ? ಕೋರ್ಟ್ನಲ್ಲಿ ಪ್ರತಿ ಸಾಕ್ಷಿ ರಕ್ಷಣೆಗೆ ಮುಂದಾಗಿದ್ದಾರೆ SIT ಅಧಿಕಾರಿಗಳು. ಸಾರ್ವಜನಿಕರ ಬಳಸಿದ್ರೆ ಕೋರ್ಟ್ನಲ್ಲಿ ಸಾಕ್ಷಿಗೆ ಏನಾದ್ರೂ ಬೆದರಿಕೆ ಇದೆಯಾ? ಬೆದರಿಕೆ ಹಾಕಿ ಸಾಕ್ಷಿ ಉಲ್ಟಾ ಹೊಡೆಯುವ ಸಾಧ್ಯತೆ ಇದೆ. ಇಲ್ಲಿ ದರ್ಶನ್ ಕೇಸ್ನಲ್ಲೂ ಕೂಡ ಸಾಕ್ಷಿಗೆ ಸರ್ಕಾರಿ ಅಧಿಕಾರಿಗಳನ್ನ ಬಳಕೆ ಮಾಡಿಕೊಂಡಿದ್ರು. ಅದೇ ತಂತ್ರವನ್ನ ಚಿನ್ನಯ್ಯ ಕೇಸಲ್ಲೂ ಏನಾದ್ರೂ ಬಳಸಿದ್ದಾರೆ SIT ಅಧಿಕಾರಿಗಳು? ಹೌದು, ಧರ್ಮಸ್ಥಳ ಕೇಸಲ್ಲೂ ಕೂಡ ಅದೇ ರೀತಿಯಾಗಿದೆ ನೋಡಿ. ಒಂದಷ್ಟು ಅಧಿಕಾರಿಗಳನ್ನ ಬಳಸ್ಕೊಂಡಿದ್ದಾರೆ. ಚಿನ್ನಯ್ಯ ಕೇಸ್ನಲ್ಲೂ ಕೂಡ ಒಂದು ರೀತಿಯಾಗಿ ಚಾಲಾಕಾಗಿ ಕೆಲಸ ಮಾಡ್ತಿದ್ದಾರೆ SIT ಅಧಿಕಾರಿಗಳು. ಚಿನ್ನಯ್ಯ ಮಹಜರು ವೇಳೆ ಏನ್ ಕೇಳಬೇಕು, ಯಾರನ್ನ ಬಳಸಬೇಕು, ಯಾರ ಹತ್ರ ಏನ್ ಹೇಳಬೇಕು, ಯಾರ ಹತ್ರ ಏನ್ ಕೇಳಬೇಕು, ಹೇಗ್ ಮಾಹಿತಿ ಪಡಿಬೇಕು ಎಲ್ಲವೂ ಕೂಡ ಗೊತ್ತಿದೆ SIT ಅವರಿಗೆ. ಮಹಜರು ಪಂಚನಾಮೆಗೆ ಸರ್ಕಾರಿ ಅಧಿಕಾರಿಗಳ ಬಳಕೆ ಆಗಿದೆ. ಇಲ್ಲಿ ಬೆಳ್ತಂಗಡಿ ತಾಲೂಕಿನ ಗ್ರಾಮ ಪಂಚಾಯಿತಿ ಕಾರ್ಯದರ್ಶಿಗಳ ಬಳಕೆ ಆಗಿದೆಯಂತೆ. ಕೋರ್ಟ್ನಲ್ಲಿ ಪ್ರತಿ ಸಾಕ್ಷಿ ರಕ್ಷಣೆಗೆ ಮುಂದಾಗಿದ್ದಾರೆ SIT ಅಧಿಕಾರಿಗಳು. ಸಾರ್ವಜನಿಕರ ಕೋರ್ಟ್ನಲ್ಲಿ ಸಾಕ್ಷಿಗೆ ಏನಾದ್ರೂ ಬೆದರಿಕೆ ಇದೆಯಾ? ಬೆದರಿಕೆ ಹಾಕಿ ಈ ರೀತಿ ಏನಾದ್ರೂ ಆಗ್ತಾ ಇದೆಯಾ? ಈಗಾಗಲೇ ಯಾವಾಗ ಚಿನ್ನಯ್ಯ ಉಲ್ಟಾ ಹೊಡೆದಿದ್ದಾನೋ, ಅಂದ್ರೆ ಆ ಒಂದು ಶೋಧ ಕಾರ್ಯ ಅಂತ್ಯ ಆಗುವಂತ ಸಂದರ್ಭದಲ್ಲಿ ಕೊನೆ ಹಂತದಲ್ಲಿ ಅಲ್ಲೇನೂ ಸಿಗ್ತಾ ಇಲ್ಲ, ಅಲ್ಲಿ ಏನೂ ಇಲ್ಲ, ಬರೀ ಬುರುಡೆ ಬಿಡ್ತಿದ್ದಾರೆ ಅಂತ ಎಲ್ಲ ಹೇಳ್ತಾ ಇದ್ರು. ಅಲ್ಲೇನೂ ಸಿಗ್ತಾ ಇಲ್ಲ ಅಂತ ಮಾಹಿತಿ ಬರ್ತಾ ಇತ್ತು. ಹಾಗಾಗಿ ಚಿನ್ನಯ್ಯನಿಗೆ ಯಾರಾದ್ರೂ ಇಲ್ಲಿ ಬೆದರಿಕೆ ಹಾಕಿ, ಧಮ್ಕಿ ಹಾಕಿ ಉಲ್ಟಾ ಹೊಡ್ಸದ್ರ? ಇಲ್ಲ, ಅಲ್ಲಿ ಏನೂ ಇಲ್ಲ, ಇದೆಲ್ಲವೂ ಕೂಡ ಹಣಕ್ಕೋಸ್ಕರ ನಾನು ಮಾಡಿದೆ ಅಥವಾ ಬೇರೆ ಏನೋ ಪ್ಲಾನ್ ಇದೆ ಅಂತ ನೀನು ಹೇಳುವಂತ ಏನಾದರೂ ಬೇರೆಯವರು ಹೇಳ್ಕೊಟ್ರ ಅನ್ನುವಂಥದ್ದು ಇಲ್ಲಿ ತನಿಖೆ ಆಗ್ತಾ ಇದೆ. ಹಾಗಾಗಿ ಏನಾದರೂ ಬೆದರಿಕೆ ಹಾಕಿ ಏನಾದರೂ ಉಲ್ಟಾ ಹೊಡ್ಸಿದ್ರ ಅನ್ನುವಂಥದ್ದು ಕೂಡ ತನಿಖೆ ಆಗ್ತಾ ಇದೆ. ಹಾಗಾಗಿ ಈ ಸಾಧ್ಯತೆ ಕೂಡ ಇರಬಹುದು ಅಂಥೇಳಿ ಇದೀಗ ಅಧಿಕಾರಿಗಳನ್ನು ಕೂಡ ಇಲ್ಲಿ ಬಳಕೆ ಮಾಡಿಕೊಂಡಿದ್ದಾರೆ. ಅದೇ ತಂತ್ರವನ್ನ, ಅಂದ್ರೆ ದರ್ಶನ್ ಕೇಸಲ್ಲೂ ಇದೇ ರೀತಿಯಾಗಿ ಆಗಿತ್ತು. ಸರ್ಕಾರಿ ಅಧಿಕಾರಿಗಳನ್ನ ಬಳಕೆ ಮಾಡಿಕೊಂಡ್ರು, ಒಂದಷ್ಟು ಎವಿಡೆನ್ಸ್ನ ಪಡೆದಿದ್ರು, ಒಂದಷ್ಟು ತನಿಖೆಯಲ್ಲಿ ಅವ್ರಿಗೆ ಸುಲಭ ಆಗಬಹುದು ಅಂತ ಹೇಳಿ. ಹಾಗಾಗಿ
ಧರ್ಮಸ್ಥಳ ಕೇಸಲ್ಲೂ ಕೂಡ SIT ಅಧಿಕಾರಿಗಳು ಈ ರೀತಿಯಾಗಿ ಬಳಕೆ ಮಾಡಿಕೊಂಡಿದ್ದಾರೆ. ಅದೇ ತಂತ್ರವನ್ನ ಚಿನ್ನಯ್ಯ ಕೇಸ್ನಲ್ಲೂ ಕೂಡ ವಿಚಾರಣೆ ವೇಳೆ ಬಳಸ್ಕೊಂಡಿರುವಂಥದ್ದು. ಅಂದರೆ ನಿಮಗೇನಾದರೂ ನೀನು ಸಡನ್ನಾಗಿ ಉಲ್ಟಾ ಹೊಡೆದಿದೆ ಅಂದರೆ ಚಿನ್ನಯ್ಯ ಸಡನ್ನಾಗಿ ಉಲ್ಟಾ ಹೊಡೆದಿರ್ತಾನೆ, ಇಲ್ಲೆಲ್ಲವೂ ಕೂಡ ಸುಳ್ಳು, ಆದರೆ ಇಷ್ಟು ದಿನ ನಾನು ಹೇಳಿದ್ದೆಲ್ಲ ಸುಳ್ಳು, ಬೇರೆನೇ ಪ್ಲಾನಿಂಗ್ ಇದೆ ಅಂತ ಹೇಳ್ತಾನೆ. ಹಾಗಾಗಿ ನಿನಗೆ ಯಾರಾದರೂ ಬೆದರಿಕೆ ಹಾಕಿದ್ರಾ, ಬೇರೆ ಏನಾದರೂ ಒತ್ತಡ ಇದೆಯಾ ಅಂತೇಳಿ ಇದೀಗ SIT ಅಧಿಕಾರಿಗಳು ವಿಚಾರಿಸಿದ್ರು.